ಹಾಯ್ ಫ್ರೆಂಡ್ಸ್, ನಾನು ಇವತ್ತು ರೆಡಿಯಾಗಿ ಹೋಗ್ತಾ ಇರೋದು ನನ್ನ ಫ್ರೆಂಡ್ ಮನೆಗೆ. ಅವಳದು ಪಾಪ ನೆನ್ನೆನೇ ಬರ್ಡೇ ಆಯಿತು. ಅವಳಿಗೇನು ಸರ್ಪ್ರೈಸ್ ಕೊಟ್ಟಿರಲಿಲ್ಲ. ಸರಿ ಇವತ್ತಾದರೂ ಕೊಡೋಣ ಅಂದ್ಕೊಂಡು ಅವಳಿಗೆ ಕೇಕು ಡ್ರೆಸ್ ತೊಗೊಂಡು ಹೊರಟಿದ್ದೀನಿ ಅವ್ರ ಮನೆಗೆ. ಬಟ್ ಸರ್ಪ್ರೈಸ್ ಆಗ್ತಾಳೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ನೋಡೋಣ ಮನೆ ಹತ್ರ ಹೋಗಿ ಏನು ಮಾಡ್ತಿದ್ದಾಳೆ. ನಾನೇ ಬೆಳಗ್ಗೆ ಬಿದ್ದಲ್ಲ, ನೀನು ಬಂದಿದ್ದು ನೋಡಿ. ಇಲ್ಲಿ ಶಾಕ್ ಅದ, ಭಯ ಅದ. ಭಯ ಆಯ್ತು, ಶಾಕ್ ಆಯ್ತು. ಯಾರು ಬಂದು ನಾನು ಅಲ್ಲೇ ಮಲ್ಕೊಂಡೈತೆ. ನನ್ನ ಮಗ ಬಾಕಿ ಸಲ ಬಂದೆ ನೋಡಿ ಫ್ರೆಂಡ್ಸ್. ನೆನ್ನೆ ಬರ್ಡೇಗಲ್ಲಿ ಬಿಡು ಅಲ್ವಾ, ಏನಪ್ಪ ಮನ್ಸಿರ್ಲಿಲ್ಲ ಅಂತ ರೀಲ್ಸ್ ನೋಡ್ಕೊತಿದ್ವಿ. ನೆನ್ನೆ ಮನೇಲಿ ಸಡನ್ ಮೇಲೆ ಕಡೆ ನಾ ಬಂದಿದ್ದೊಳಗೆ ಸರ್ಪ್ರೈಸೇ ಆಗಿಲ್ಲ ಆಯ್ತಾ. ನೀವು ಇದೆಲ್ಲ ಸರ್ಪ್ರೈಸ್ ಅಂತ ಅನ್ಕೊಳ್ಳೇಬೇಡಿ. ಶಾಕ್ ಆಯ್ತು, ನಿಜ ಗೊತ್ತಿಲ್ಲ ನನಗೆ ಬರ್ತೀಯ ಅಂತ. ಶಾಕ್ ಬರ್ತೀಯ ಅಂತ ಗೊತ್ತಿರಲಿಲ್ಲ, ಬಟ್ ನಾನು ಬಂದಿದ್ದೆ ಸರ್ಪ್ರೈಸ್ ಅಲ್ಲ ಅವಳಿಗೆ ಅಷ್ಟೇ. ಶಾಕ್ ಆಯ್ತು, ಸರ್ಪ್ರೈಸ್ ಅಲ್ಲ, ಶಾಕ್ ಆಯ್ತು. ಭಯ, ಶಾಕ್ ಅಂದ್ರೆ ಭಯ. ಕನ್ನಡದಲ್ಲಿ ನೋಡಿ, ಯಾರಾದ್ರೂ ಬಾಡಿ ನೋಡ್ತಾರ, ಫಸ್ಟು ಫೇಸ್ ನೋಡ್ತಾರ. ಅಲ್ಲಿಂದ ಬಂದ ಅಲ್ಲಿ ಕೆಳಗಡೆ ಹೋಗಿ ನೋಡ್ತೀನಿ. ನಾನು ಇಲ್ಲಿ ನೋಡ್ತೀನಿ, ಇಲ್ಲಿ ನೋಡ್ತೀನಿ. ನನ್ನ ಮಗ ಬಾಕು ಡಡ್ ಅಂತಿದ್ನಲ್ಲ, ಯಾಕೆ ಹಿಂಗೆ ಅಂತಂದಲ್ಲ ಅಂತ. ಹಾಯ್ ಗೈಸ್, ಎಲ್ರು ಹೇಗಿದ್ದೀರಾ? ಎಲ್ರು ಸಪೋರ್ಟ್ ಮಾಡಿ. ನೆನ್ನೆ ಬರ್ಡೇ ಇವಳ್ದು, ವಿಶ್ ಮಾಡಿ ಫ್ರೆಂಡ್ಸ್ ಎಲ್ರು. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ವಿಶ್ ಮಾಡ್ಬಿಟ್ಟಿದ್ದಾರೆ. ಬರ್ಡೇ ಕಡೆ ಇವಳು ಫ್ರೆಂಡ್ ಗೈಸ್, ಫ್ರೆಂಡ್ ಹೇಳಿ ನೆನ್ನೆ ಮಧ್ಯಾಹ್ನ ವಿಶ್ ಮಾಡ್ತಾಳೆ. ಫೋನ್ ಮಾಡ್ಬಿಟ್ಟು ಎಷ್ಟು ಗಂಟೆಗೆ ಹುಟ್ಟಿದ್ದು? ನಾನು ಎಷ್ಟು ಗಂಟೆವರೆಗೆ ಹುಟ್ಟಿದ್ದೀನಿ? ಬೆಳಗ್ಗೆ 7 ಏನು ಹಾಫ್ ಅನ್ ಅವರ್ ಮುಂಚೆ, 4:30 ನನಗೆ ಫೋನ್ ಮಾಡಿ ವಿಶ್ ಮಾಡಿರೋದು. ಕೂತ್ಬಿಡ್ತೀನಿ. ಪ್ಲಾಲಿಸ್ಟ್ ಓಪನ್ ಮಾಡಲಿಲ್ಲ. ಇಲ್ಲ ಟಿವಿ ಹೋಗ್ಲಿ ಬಿಡು, ಏನು ಚೆಕ್ ಮಾಡ್ಬಿಡ. 5:15 ಮಾಡೋದೆ, ಹಾಫ್ ಅನ್ ಅವರ್ ಅಂತ ಡೌ ಮಾಡ್ತಾಳೆ. ಇವಳು ಫ್ರೆಂಡ್ ವಿಶ್ ಮಾಡೋದು ಬಿಟ್ಟು ಹೆಚ್ಚಿನ ಬಾಕಿ ತೆಗಿಯೋಗೋ. ನನಗೆ ಮರುವಾಗ್ಬಿಡಿದೆ ಫ್ರೆಂಡ್ಸ್ ತುಂಬಾ. ಮರುವು ಅಲ್ವಾ, ಗಬ್ ಗಬ್ಬಿ ಹಂಗಿದ್ಯಾ? ಯಾರು ವಾಕಿಂಗ್ ಹೋಗ್ತಾರೆ, ವಾಕಿಂಗ್ ಹೋಗೋದು ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿ ಫ್ರೆಶ್ ಆಗಿ ವಾಕಿಂಗ್ ಏನಕ್ಕೆ ಹೋಗೋದು ಹೇಳಿ ಸ್ವಲ್ಪ ಮೇಡಮ್? ವಾಕಿಂಗ್ ಚೆನ್ನಾಗಿ ನಡಿಬೇಕು, ಅದು ಮಾಡಬೇಕು, ಡೈರೆಕ್ಟ್ ಮಾಡಬೇಕು. ಬೆವರು ಇಳಿಬೇಕಲ್ಲ, ಆ ಬೆವರು ಇಳಿದ್ಮೇಲೆ ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿ ವಾಕಿಂಗ್ ಹೋಗೋದು, ಜಾಗಿಂಗ್ ಮಾಡಲ್ಲ, ಓಡಲ್ಲ, ಜಸ್ಟ್ ವಾಕಿಂಗ್ ಅಷ್ಟೇ. ಜಾಗಿಂಗ್ ಮಾಡಿದ್ರೆ ಯಾವ್ದಾದ್ರು ಡಯಟ್ ಅಂತಾರ, ಸುಮ್ಮನೆ ಹಿಂಗೆ ವಾಕಿಂಗ್ ಮಾಡೋದು. ಒಂದ್ ದಿವಸಕ್ಕೆ 10,000 ಸ್ಟೆಪ್ಸ್ ನ ನಡಿಬೇಕಂತ. ನೀನು ನಡೆದಿದ್ಯಾ? ಗೊತ್ತಿಲ್ಲ, 1 ಅವರ್ ವಾಕ್ ಮಾಡ್ತೀನಿ, ಬಟ್ ಎಷ್ಟು ಗೊತ್ತಿಲ್ಲ ಗೈಸ್ ನನಗೆ. ಒಂದೇ ಸಲ ಓಡ್ ಬಂದೆ ಫ್ರೆಂಡ್ಸ್, ತುಂಬ ಕಫ ಕಟ್ಕೊಂಡ್ಬಿಟ್ಟಿದೆ. ನೀನು ಹೋಗಿ ಓಡಿ ಬಂದೋಡಿ. ನಿಜವಾಗ್ಲೂ ಓಡೋಡ್ ಬಂದಿದ್ದೀನಿ ಫ್ರೆಂಡ್. ನಿಮ್ಗೆ ಗೊತ್ತು ಅಂತ ಹೇಳ್ದು, ನಿಮ್ಗೆ ಗಾಡಿ ಇದೆ ತಾನೆ, ಗಾಡಿಗೆ ಬರ್ಬೇಕು ತಾನೆ. ಗಾಡಿ ಓಡಿಸ್ಬೇಕಲ್ಲ, ಎಷ್ಟು ಟ್ರಾಫಿಕ್ ಈ ಬೆಂಗಳೂರಲ್ಲಿ ಓಡಿಸೋಕ್ಕಾಗತ್ತಾ? ನನ್ನ ಹೆಸರು ಹೇಳ್ಬೇಕು ತಾನೆ, ಹಂಗೆ ಬಿಟ್ಬಿಡ್ತೀನಿ ಮುಂದಕ್ಕೆ. ಯಾಕಂದ್ರೆ ನಿನ್ನೆ ನನ್ನ ಹೆಸರು ಅದೇ, ಇವಳ ಹೆಸರು ಅದೇ. ನೋಡು ಹೆಂಗಾಗ್ಬಿಡುತ್ತೆ ಫ್ರೆಂಡ್ಸ್. ಸ್ನಾನ ಮಾಡ್ಕೊಂಡು ಬಂದು ತಲೆಗೆ ಮಾಡಿಲ್ಲ. ನಿಮ್ಮ ಸುಂದರವಾದ ಮಗವನ್ನು ಸ್ವಲ್ಪ ತೋರಿಸ್ತೀರಾ? ವಾವ್, ಬ್ಯೂಟಿಫುಲ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ. ವಾಚ್ ಎ ಬ್ಯೂಟಿ ಅಲ್ವಾ ನನ್ನ ಫ್ರೆಂಡು? ಎಷ್ಟು ಬೆಳ್ಳಗೊಳೆ ಗೊತ್ತಾ ಫ್ರೆಂಡ್ಸ್ ಇವಳು. ಅದಕ್ಕೆ ಬೈಕ ಬಿಡತ್ತೆ ನಾನು ಅನ್ನೋದು. ಇವ್ಳು ಮಾಡಿಸ್ತಾಳೆ ಇವಾಗ. ಇವಳ್ದು ಮಾಡಿ ಫ್ರೆಂಡ್ಸ್, ದಿನ ಲೈವ್ ಬರ್ತಾಳೆ ನೋಡಿ, ಹೋಗಿ ಲೈವ್ ಬರ್ತಾಳೆ ಫ್ರೆಂಡ್ಸ್. ಸಬ್ಸ್ಕ್ರೈಬರ್ ಒಬ್ರು ಕಾರ್ತಿಕ್ ಬ್ರೋ ಅಂತ, ಅವ್ರ ವೈಫು ಲಕ್ಷ್ಮಿ ಸಿಸ್ಟರು. ನನ್ನ ಲೈವಿಗೆ ಹೋಗಿಲ್ಲ, ನನ್ನ ಆಂಟಿ ಮನೆಗೆ, ಚಿಕ್ಕಮ್ಮನ ಮನೆಗೆ, ಅಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋಗಿ. ನಮ್ಮ ಚಿಕ್ಕಮ್ಮನ ಅದೇ ಬಂದು ಕೆಲಸ ಮಾಡ್ಕೊಂಡು ಕೂತ್ಕೊಂಡು ಲೈವಿಗೆ ಹೋಗೋಕ್ಕಾಗಿಲ್ಲ, ಕಣೆ ಟೈಮ್ ಇರಲಿಲ್ಲ. ಪಾಪ ನನ್ನ ಸ್ಯಾರಿ ಬಿಸ್ನೆಸ್ ನಂಬರ್ ಹಾಕಿದ್ದೀನಿ ನೋಡು, ಆ ನಂಬರಿನ ತಗೊಂಡು ಪಾಪ ನನಗೆ ಮೆಸೇಜ್ ಮಾಡಿದ್ದಾರೆ. ಮೆಸೇಜ್ ನೋಡಿದ್ರೆ ಕಾಲ್ ಬರ್ತಿದ್ದೆ, ಅವ್ರು ನಾನು ನೋಡಿ ಪಿಕ್ ಮಾಡಿದೆ, ಬಟ್ ಅದು ನೆಟ್ವರ್ಕ್ ಸಿಗೋಲ್ಲ ಆ ನಂಬರು. ಸುಮ್ಮನೆ ಅದಕ್ಕೆ ಬಂದು ನನಗೆ ಮೆಸೇಜ್ ಹಾಕೋರೆ, ಸಿಸ್ಟರು ನಾನು ಕಾರ್ತಿಕ್ ಬ್ರೋ, ನಿಮ್ಮ ಯೂಟ್ಯೂಬರು, ಮತ್ತು ಲಕ್ಷ್ಮಿ ನಾನು ಅಂತೇಳಿ. ಆಮೇಲೆ ವಿಶ್ ಮಾಡೋರ ಕಡೆ ನಿಜ ನನ್ನ ಕಣ್ಣಲ್ಲಿ ನೀರು ಬಂದು ನೋಡಿ ಫ್ರೆಂಡ್ಸ್, ಎಂತ ಫ್ಯಾನ್ಸ್ ಇದೆ, ಎಂತ ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ. ಏನಕ್ಕೆ ಲೈವಿಗೆ ಬಂದಿಲ್ಲ, ಪ್ಲೀಸ್ ಲೈವಿಗೆ ಬನ್ನಿ ಅಂತ ಮೆಸೇಜ್ ಹಾಕಿದ್ರು, ವಿಶ್ ಮಾಡಿದ್ರು. ಸೂಪರ್. ನಂಗೆ ನಿಜ ಹೆಂಗಾಯ್ತು ಗೊತ್ತೇನೆ, ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ಒಂದು ಸೆಕೆಂಡ್. ಇದು ಫ್ರೆಂಡ್ಸ್ ಸರ್ಪ್ರೈಸ್ ಅಂದ್ರೆ ಹೇಳ್ಕೋಬೇಕು ಅಂತಿಲ್ಲ, ನಿಜ ಸರ್ಪ್ರೈಸ್ ಗಿಫ್ಟ್. ಈಗ ನನ್ನ ಬರ್ಡೇ ಗಿಫ್ಟ್ ಸರ್ಪ್ರೈಸ್ ಅಂದ್ರೆ ನಾನು ಒಬ್ಳು ಬಂದಿದ್ದೀನಿ ಅನ್ನೋ ಒಂದು ಸರ್ಪ್ರೈಸ್ ಇಲ್ಲ ಅವಳಿಗೆ. ಅವ್ರು ಯಾರು ನಂಬರ್ ನೋಡಿ ಫೋನ್ ಮಾಡಿದ್ರಂತೆ, ಸಬ್ಸ್ಕ್ರೈಬರ್ ಕೊಟ್ಟು ಮೆಸೇಜ್ ಮಾಡೋರಲ್ಲ. ಯಪ್ಪ ನಿಜ ಅನ್ಬಿಲೀವಬಲ್. ಕೋಟಿ ಕೊಟ್ಟರೆ ಇದು ಏನಂತಾರೆ, ಖುಷಿನ ಯಾಕೆ ತಂದ್ಕೊಡಕ್ಕಾಗ. ನಿಜ ಅವ್ರು ಯಾರನ್ನ ನನಗೆ ಗೊತ್ತಿಲ್ಲ, ಗೊತ್ತಿರಲ್ಲ. ಸಪೋರ್ಟ್ ಕೊಡ್ತಾರಲ್ಲ ನನಗೆ, ಅಷ್ಟು ಖುಷಿ ಆಗುತ್ತೆ ನನಗೆ. ಥ್ಯಾಂಕ್ ಯು ಸೊ ಮಚ್. ನಂಗೆ ಕಾರ್ತಿಕ್ ಬ್ರೋ ಮತ್ತೆ ಲಕ್ಷ್ಮಿ ಸಿಸ್ಟರ್ ಇಬ್ಬರು ಥ್ಯಾಂಕ್ ಯು ಸೊ ಮಚ್.
ಕಾಶಿಗೆ ಹೋಗಿದ್ವಲ್ಲ ಅವಾಗ ತಗೊಂಬಂದಿರೋದು ಏನೋ ಕಂಡಿಡ್ದವನಿ ನನ್ನ ಫ್ರೆಂಡ್ ಮಗ ಏನೋ ಕಂಡಿಡ್ದವನಿ ಬಾಣ್ಲಿ ಒಳಗೆ ಬೆಂಕಿ ಹಾಕ್ಬಿಟ್ಟು ಒಂದು ಬೋಟ್ನ ಓಡಿಸ್ತಾನೆ ಬೇರೆ ಯಾವ್ದಕ್ಕಾದ್ರೂ ಹಾಕ್ಬೇಕು ಅದಕ್ಕೆ ಹಾಕ್ಲೇಬೇಕಲ್ಲ ತಿರ್ಗಕ್ಕೆ ಅಂತ ಬಾಂಡಿ ಒಳಗೆ ನೋಡಿ ಫ್ರೆಂಡ್ಸ್, ಬಾಂಡಿ ಒಳಗೆ ಒಂದು ಬೋಟ್ ಓಡ್ತಾ ಇದೆ. ಎಂತ ತಲೆ, ನನ್ನ ಫ್ರೆಂಡ್ ತಲೆ ತರನೇ ಐತೆ. ಬಾಬಾ ಓಡ್ತಾನೆ ಇಲ್ವಲ್ಲೋ? ಹೌದಾ? ಶಾಖ ಕೊಡೋಗು. ಅಲ್ಲ ಬೇಗ ಶಾಖ ಕೊಟ್ರೆ ಇನ್ನ ಬೇಗ ಆಯ್ತು. ಇದು ಓಡಲ್ಲ ಫ್ರೆಂಡ್, ಅದೇ ಆಫ್ ಆಯ್ತು. ನಾವು ಬೇರೆ ಏನಾರು ಮಾತಾಡೋಣ ನೋಡಿ ಫ್ರೆಂಡ್ಸ್. ಅಯ್ಯೋ ತಗೋ, ಇದನ್ನ ಇವಾಗ ಹಾಕೊಂಬ. ನನ್ನ ಫ್ರೆಂಡ್ನ ಇವಾಗ ಬ್ಯೂಟಿಫುಲ್ ಆಗಿ ರೆಡಿ ಮಾಡ್ತೀನಿ ನೋಡಿ. ಇನ್ನೊಂದ್ಸತಿ ಹಾಕೋ, ಏನಾರು ಕಷ್ಟನಾ? ಒಂದು ಬಟ್ಟೆ ಬಿಚ್ಚಿ ಹಾಕೋಕು ನೋಡಿ ಸೋಂಬೇರಿ. ಇಲ್ಲಿ ನೋಡಿ, ಇಲ್ಲಿ ಬೋಟ್ ಓಡಿಸೋ ಅಂದ್ರೆ ಬೆಂಕಿ ಹಚ್ಚೋನೆ ಮನೆ ಒಳಗೆ ಇನ್ನೇನು ಬಾಣ್ಲಿನೇ ಕತ್ಕತ್ತದಂತ. ಲೇ ಪವಿತ್ರ, ನಿನ್ನ ಮಗ ಬೆಂಕಿ ಹಚ್ಚೋದ ಕಣೆ. ಥ್ಯಾಂಕ್ಸ್ ಕಣೆ, ಚೆನ್ನಾಗಿದೆ ಡ್ರೆಸ್ಸು, ಇಷ್ಟ ಆಯ್ತು. ಬಟ್ ಇದೆಲ್ಲ ತರ ಅವಶ್ಯಕತೆ ಏನಿತ್ತು? ವಿಶ್ ಮಾಡಿದೆಲ್ಲ ಅಷ್ಟೇ ಸಾಕಾಗಿತ್ತು. ನನ್ನ ಫ್ರೆಂಡ್ ಅಲ್ವಾ, ನನ್ನ ಡಾರ್ಲಿಂಗ್ ಅಲ್ವಾ, ಅದಕ್ಕೆ ವಿಶ್ ಮಾಡಿದ್ರೆ ಸಾಕು. ಚೆನ್ನಾಗಿದೆ ಡ್ರೆಸ್ ಆಗಿದೆ, ಕಮೆಂಟ್ ಚೆನ್ನಾಗಿ ಕಾಣ್ತಿದ್ದಲ್ಲ? ನನಗೊಂದು ಸಖತ್ ಇಷ್ಟ ಆಯ್ತು. ವಾವ್, ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ. ಇದರಲ್ಲೇ ಫೋಟೋಸ್ ವಿಡಿಯೋಸ್ ಬಿಡ್ತೀವಿ ನೋಡಿ. ಬಡಿ ಗರ್ಲ್, ಇದನ್ನು ಕಂಪ್ಲೇಂಟ್ ಹಾಕ್ಬೇಕು ನೀವು, ಚೆನ್ನಾಗಿ ತಗೋ. ಇದು ಫೋಟೋಸ್ ಐತೆ, ವಿಡಿಯೋ ಮಾಡ್ತಿದ್ದೀನಿ. ಏ ಬೋಟ್ ಓಡ್ಸು ಫ್ರೆಂಡ್ಸ್, ಎಷ್ಟು ಬೆಂಕಿ ಹಾಕೊಂಡು ನೋಡಿ. ಅಯ್ಯೋ ಕುದೀತೈತೆ. ಓಡ್ಸು ಫ್ರೆಂಡ್ ಬೋಟು, ಒಟ್ಟಿನಾಗ ಬೆಂಕಿ ಆಗುತ್ತೆ. ಬಡೆಗೆಲ್ಲ ಓಡಿಸ್ತಾಳೆ ಫ್ರೆಂಡ್ಸ್, ಕೆಲಸ ಇಟ್ಬಿಟ್ಟೆ. ಹೋಗಿ ಹತ್ರ ಹೋಗಿ ಹಚ್ಲಾ? ನೀನು ಬರ್ತೀನಿ. ಹೋಗಿ ಕೂತ್ಕೊಳ್ಳಿ, ನೀನು ಕೂತ್ಕೊಳ್ಳೋಕ್ಕೆ. ಕುತ್ಕೊಂಡು ಹಾಕ್ಲಾ? ಜಾಸ್ತಿ ಅಲ್ಲ, ಮಗ ಸೇಫ್ಟಿ ಮಾಡ್ತಿದ್ದೆ ನಮ್ಮ ಅವಾಗ ಸಿಗ್ಬಿಡ್ತದೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ಹಂಗಾಗಿ ಖಾಲಿ ಆಯ್ತು, ಖಾಲಿ ಆಗೋಯ್ತು ಗೈಸ್ ಅಷ್ಟೇ. ನಮ್ಮ ಮನೇಲಿ ಮಕ್ಕಳು ಸೇರ್ಕೊಂಡು ಎಲ್ಲ ತಿಂದು ಮುಗಿಸ್ಬಿಡ್ತಾರೆ. ಕಟ್ ಮಾಡಿ ಮೇಡಮ್. ಇಟ್ಕೊ ಬಾ, ಕೈ ಇಟ್ಕೊ. ಥ್ಯಾಂಕ್ ಯು ಸೋ ಮಚ್. ಕಟ್ ಮಾಡೋಕ್ಕಿಂತ ಮುಂಚೆ ನಾನು ಬರ್ತೀಯ ಅಂತ ನಿಜ ಅನ್ಕೊಂಡಿರ್ಲಿಲ್ಲ. ನಿಜ ಅನ್ಕೊಂಡಿರ್ಲಿಲ್ಲ ಕಣೆ. ಇವಾಗ ಹೇಳ್ತಾಳೆ. ಇಲ್ಲ ನಿಜ ಅನ್ಕೊಂಡಿರ್ಲಿಲ್ಲ ಬಿಡು. ವಿಶ್ ಹ್ಯಾಪಿ ಬರ್ಡೇ. ಹ್ಯಾಪಿ ಆಗಿರೋ. ಥ್ಯಾಂಕ್ ಯು. ತಗೊಳ್ಳಿ, ಬೇಜಾರು ಮಾಡ್ಕೋಬೇಡಿ. ನಾವು ಮತ್ತೆ ತಿಂತಿದ್ದೀವಿ. ಒಂದ್ಸಲ ತಿನ್ಬೋದು, ಮನ್ಸಲ್ಲಿ ಇವ್ರು ಮಾತ್ರ ತಿಂತಾವೆ, ನನಗೆ ಕೊಡ್ಸಿಲ್ಲ ಅಂತ. ನನಗೆ ಗೊತ್ತಾಯ್ತು ನಿಮ್ಮ ಇನ್ನರ್ ವಯಸ್ಸು, ಸೊ ಅದಕ್ಕೋಸ್ಕರ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನಿಮಗೋಸ್ಕರ ತಗೊಳ್ಳಿ. ಥ್ಯಾಂಕ್ ಯು, ಎಲ್ಲರೂ ಬರ್ಡೇ ವಿಶ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಕಲ್ತಿದ್ದಾಳಲ್ಲ. ಥ್ಯಾಂಕ್ ಯು ಫಾರ್ ದ ಬ್ಯೂಟಿಫುಲ್ ಡ್ರೆಸ್. ಸಖತ್ ಇಷ್ಟ ಆಯಿತು ನನಗೆ. ಬಟ್ ಅಂದ್ಕೊಂಡಿದ್ದೆ ಬರ್ತಾರೆ ಸರ್ಪ್ರೈಸ್ ಆದ. ನಿಜ ಸರ್ಪ್ರೈಸ್ ಆಯಿತು. ಇಲ್ಲ ಸಮಾಧಾನ ಇಲ್ಲ, ನೀನು ಬದಲು ನಿಜ ದೇವಣಿಗೆ ಅನ್ಕೋತೀನಿ. ನನಗೆ ನಿನ್ನ ವರ್ಕಲ್ಲಿ ಇದ್ದೀನಿ ಅಂದಲ್ಲ, ಬದಲು ಹ್ಯಾಪಿ ಬರ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ನನ್ನ ಲೇಟರ್ ವಿಶ್ ಮಾಡಿದ್ದು, ಇವಾಗ ಬಂದು ಪ್ಯಾಚಪ್ ಮಾಡ್ತಾಳೆ ನೋಡಿ ಫ್ರೆಂಡ್ಸ್ ಹೆಂಗೆ ಹೇಳ್ತಾಳೆ. ಪ್ಯಾಚಪ್ ಮಾಡ್ತಾಳೆ, ಕೇಕ್ ತಗೊಂಡ್ಬಂದ್ಬಿಟ್ಟೆ. ಥ್ಯಾಂಕ್ಸ್ ಕಣೆ. ಥ್ಯಾಂಕ್ ಯು. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಎಂಜಾಯ್ ಮಾಡಿದ್ರೆ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಮತ್ತೆ ಇವಳು. ನೀವು ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಸರ್ಪ್ರೈಸ್ ಕೊಟ್ಟಿದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಟಾಟಾ, ಬಾಯ್.